ಅವಂತಿಯ ಮಹಾನಗರದ ಮಹಾರಾಜ ವಿಕ್ರಮಾದಿತ್ಯ ಒಬ್ಬ ಧೈರ್ಯಶಾಲಿ, ನ್ಯಾಯಪ್ರಿಯ ಹಾಗೂ ಪ್ರಜಾಪ್ರೇಮಿ ರಾಜ. ಅವನ ರಾಜ್ಯದಲ್ಲಿ ಧರ್ಮ, ನ್ಯಾಯ, ಸತ್ಯ ಎಲ್ಲವೂ ಉನ್ನತ ಸ್ಥಾನದಲ್ಲಿತ್ತು. ಆದರೆ ಒಂದು ದಿನ ಅರಮನೆಗೆ ಒಂದು ಅಚ್ಚರಿ ಸುದ್ದಿ ಬಂತು. ರಾಜನು ಹೊಸ ರಾಣಿಯನ್ನು ವಿವಾಹವಾಗಿದ್ದನು. ಆ ರಾಣಿ ಹೆಸರು ರಾಣಿ ಮೃಣಾಲಿನಿ. ಅವಳು ಅಪರೂಪದ ಸೌಂದರ್ಯ, ಶಾಂತ ನಗು, ಮೃದುಮಾತು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಮೌನ, ಒಂದು ಅಜ್ಞಾತ ಭಯ ಅಡಗಿತ್ತು. ಅರಮನೆಯ ಜನರು ಗುಟ್ಟಾಗಿ ಮಾತನಾಡುತ್ತಿದ್ದರು. ಈ ರಾಣಿ ಸಾಮಾನ್ಯವಲ್ಲ. ಅವಳ ನೆರಳು ಕೂಡ ಅಸಹಜವಾಗಿದೆ. ಒಂದು ಅಮಾವಾಸ್ಯೆಯ ರಾತ್ರಿ ವಿಕ್ರಮಾದಿತ್ಯ ತನ್ನ ಧ್ಯಾನಮಂದಿರದಲ್ಲಿ ಕುಳಿತಿದ್ದಾಗ ಮರದ ಮೇಲಿಂದ ಒಂದು ಭಯಾನಕ ನಗು ಕೇಳಿತು. ವಿಕ್ರಮ, ನೀನು ಹೊಸ ರಾಣಿಯನ್ನು ತಂದಿದ್ದೀಯಲ್ಲ, ಆದರೆ ಸತ್ಯ ಗೊತ್ತಾ? ಅದು ಬೇತಾಳ. ವಿಕ್ರಮಾದಿತ್ಯ ಶಾಂತವಾಗಿ ಹೇಳಿದನು. ಬೇತಾಳ, ನೀನು ಮತ್ತೆ ಬಂದಿದ್ದೀಯಾ? ಹೇಳು, ನಿನ್ನ ಪ್ರಶ್ನೆ ಏನು? ಬೇತಾಳ ಹೇಳಿದನು. ಒಂದು ಕಾಡಿನ ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಒಂದು ದಿನ ಒಬ್ಬ ಯೋಗಿ ಬಂದು ಹೇಳಿದ, ನಿನಗೆ ಮಗಳು ಹುಟ್ಟುತ್ತಾಳೆ. ಆದರೆ ಆ ಮಗು ಸಾಮಾನ್ಯವಲ್ಲ. ಅವಳ ಆತ್ಮದಲ್ಲಿ ಇನ್ನೊಂದು ಜೀವ ಅಡಗಿದೆ. ಆ ಮಗು ದೊಡ್ಡದಾಗಿ ಅಪರೂಪದ ಸೌಂದರ್ಯದ ಯುವತಿಯಾದಳು. ಆದರೆ ಪ್ರತಿ ಅಮಾವಾಸ್ಯೆಯ ರಾತ್ರಿ ಅವಳ ಕಣ್ಣುಗಳು ಕೆಂಪಾಗುತ್ತಿತ್ತು. ಅವಳ ನೆರಳು ಬೇರೆಯ ರೂಪ ತಾಳುತ್ತಿತ್ತು. ಅವಳು 2 ಆತ್ಮಗಳ ಜೀವ. ಒಂದು ಮನುಷ್ಯಾತ್ಮ, ಮತ್ತೊಂದು ಕತ್ತಲಿನ ಆತ್ಮ. ಒಂದು ದಿನ ಅವಳು ಆ ರಾಜ್ಯವನ್ನು ಬಿಟ್ಟು ಹೊರಟಳು. ಮತ್ತೆ ಒಂದು ಮಹಾರಾಜನ ಅರಮನೆಗೆ ರಾಣಿಯಾಗಿ ಪ್ರವೇಶಿಸಿದಳು. ಬೇತಾಳ ಕೇಳಿದನು, ವಿಕ್ರಮ, ಒಬ್ಬ ರಾಣಿ ಒಳ್ಳೆಯ ಮನಸ್ಸು ಹೊಂದಿದ್ದರೂ ಅವಳೊಳಗೆ ಕತ್ತಲಿನ ಆತ್ಮ ಇದ್ದರೆ ಅವಳು ಅಪಾಯವೇ? ಅಥವಾ ಅವಳ ಮನಸ್ಸೇ ಮುಖ್ಯವೇ? ರಾಜನು ಅವಳನ್ನು ಶಿಕ್ಷಿಸಬೇಕಾ ಅಥವಾ ರಕ್ಷಿಸಬೇಕಾ? ವಿಕ್ರಮಾದಿತ್ಯ ಶಾಂತವಾಗಿ ಉತ್ತರಿಸಿದನು, ಬೇತಾಳ, ಮಾನವನ ಮೌಲ್ಯವನ್ನು ಅವನ ಆತ್ಮದಿಂದಲ್ಲ, ಅವನ ಕರ್ಮದಿಂದ ಅಳೆಯಬೇಕು. ಯಾರೊಳಗೆ ಕತ್ತಲೆ ಇದ್ದರೂ ಅವನು ಬೆಳಕನ್ನು ಆರಿಸಿದರೆ ಅವನು ಶುದ್ಧ. ರಾಣಿ ಅಪಾಯವಾಗುವುದು ಅವಳ ಆಯ್ಕೆಯಿಂದ, ಅವಳ ಸ್ವಭಾವದಿಂದ, ಅವಳ ಕರ್ಮದಿಂದ. ಆದ್ದರಿಂದ ರಾಜನ ಕರ್ತವ್ಯ ಶಿಕ್ಷೆಯಲ್ಲ, ರಕ್ಷಣೆ ಮತ್ತು ಮಾರ್ಗದರ್ಶನ. ಬೇತಾಳ ನಗುತ್ತಾ ಹೇಳಿದನು, ವಿಕ್ರಮ, ನೀನು ಮತ್ತೆ ಸತ್ಯವನ್ನೇ ಹೇಳಿದೆ. ಮತ್ತೆ ಮೌನ. ಗಾಳಿ ಮಾತ್ರ ಬೀಸಿತು. ಮರಗಳು ಅಲುಗಾಡಿದವು. ವಿಕ್ರಮಾದಿತ್ಯ ಧ್ಯಾನದಲ್ಲಿ ಕುಳಿತಿದ್ದನು. ಮುಂಜಾನೆ ರಾಣಿ ಮೃಣಾಲಿನಿ ದೇವಾಲಯದಲ್ಲಿ ದೀಪ ಹಚ್ಚುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಶಾಂತಿ, ಅವಳ ಮುಖದಲ್ಲಿ ಶುದ್ಧತೆ, ಅವಳ ಹೃದಯದಲ್ಲಿ ಭಕ್ತಿ. ವಿಕ್ರಮಾದಿತ್ಯ ದೂರದಿಂದ ನೋಡಿ ನಿಧಾನವಾಗಿ ಹೇಳಿದರು, ರಾಣಿಯಲ್ಲ ಮುಖ್ಯ, ಅವಳ ಆತ್ಮದ ಆಯ್ಕೆ ಮುಖ್ಯ. ಮನುಷ್ಯನೊಳಗೆ ಏನು ಇದೆ ಅನ್ನೋದಕ್ಕಿಂತ ಅವನು ಏನಾಗಲು ಆಯ್ಕೆ ಮಾಡ್ತಾನೆ ಅನ್ನೋದು ಮುಖ್ಯ. ಕತ್ತಲಿನೊಳಗೂ ಬೆಳಕು ಹುಟ್ಟಬಹುದು. ಆತ್ಮಕ್ಕಿಂತ ಕರ್ಮವೇ ದೊಡ್ಡದು.